ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಆಗಿರುವ ಗೋಧಿ ಪಾಯಸ ಮಾಡೋದು ಹೇಗಂತ ನಿಮಗೆ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಯಾವುದಾದ್ರೂ ಹಬ್ಬ ಬಂತು ಅಂದರೆ ನಾವು ಬೇಗನೆ ಕ್ವಿಕ್ಕಾಗಿ ಮಾಡೋವಂಥ ಸ್ವೀಟ್ ಅಂದರೆ ಈ ಗೋಧಿ ಪಾಯಸ. ನಿಜ ಹೇಳ್ಬೇಕಂದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಈ ಸ್ವೀಟು. ಈ ಸ್ವೀಟ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗೋವಷ್ಟು ಗೋಧಿ ನುಚ್ಚು ತೊಗೊಂಡಿನಿ. ಇದಕ್ಕೆ 1.5 ಕಪ್ ಆಗೋವಷ್ಟು ಬೆಲ್ಲ ತೊಗೋಬೇಕು. ಈ ಬೆಲ್ಲ ಜೊತೆಗೆ 1 ಕಪ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ನಿಮಗೆ ಎಷ್ಟು ಬೇಕೋ ನೋಡಿ ತೊಗೊಳ್ಳಿ. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಪುಡಿ ತೊಗೊಂಡಿದ್ದೀನಿ, ಒಣ ಶುಂಠಿ ಪೌಡರು. 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪದ ಜೊತೆಗೆ ನಾನಿಲ್ಲಿ 8 ರಿಂದ 9 ಗೋಡಂಬಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ನಾನಿಲ್ಲಿ ಗೋಡಂಬಿನ ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಿಕ್ಕಕ್ಕೆ ಬೇಕಾದರೆ ಕಟ್ ಮಾಡ್ಕೋಬೋದು. ನಾನು 1 ಬೌಲ್ ಆಗುವಷ್ಟು ಉಗ್ಗಿ ನುಚ್ಚು ತೊಗೊಂಡಿದ್ದೆ. ಇದಕ್ಕೆ ಉಗ್ಗಿ ನುಚ್ಚು ಅಂತಲೂ ಕರೀತಾರೆ, ಗೋಧಿ ನುಚ್ಚು ಅಂತಲೂ ಕರೀತಾರೆ. ಈ ಥರ ಸ್ಟೋರಲ್ಲಿ ಸಿಗುತ್ತೆ. ಹಿಂಗೆ ನೋಡ್ರಿ, ನಿಮಗೆ ತೋರಿಸ್ತಿದ್ದೀನಿ. ದಪ್ಪ ರವೆ ಥರ ಇರುತ್ತೆ. ಉಪ್ಪಿಟ್ಟಿಗೆ ತರ್ತೀವಲ್ವ ರವೆ ಅಂತ, ಅದಕ್ಕಿಂತ ಸ್ವಲ್ಪ ಇದು ದಪ್ಪ ಮತ್ತು ಈ ಥರ ನುಚ್ಚಾಗಿರುತ್ತೆ. ಈ ಪಾಯಸ ಮಾಡಬೇಕಪ್ಪ ಅಂದರೆ ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಈ ಪಾಯಸ ಮಾಡೋಕ್ಕಿಂತ ಮುಂಚೆ ಉಗ್ಗಿ ನುಚ್ಚು ಇರುತ್ತಲ್ವ, ಅದನ್ನು ಒಂದು 3 ಅವರ್ಸು ನೆನೆಲಿಕ್ಕೆ ಬಿಡಬೇಕು. 3 ತಾಸು ಇದು ಕರೆಕ್ಟಾಗಿ ನೆನ್ಕೊಂಡ್ರೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದು ನುಚ್ಚು ಫುಲ್ ಸ್ಮೂತ್ ಆಗುತ್ತೆ. ಆ ಥರ ನೆನ್ಕೋಬೇಕು. ಅದು ನೆನ್ಕೊಂಡಾದ್ಮೇಲೆ ಈ ಪಾಯಸನ ನಾವು ಪ್ರಿಪೇರ್ ಮಾಡಬೇಕು. ನೋಡ್ರಿ, ಈ ಥರ ನಾನು ನೆನೆ ಹಾಕಿದ್ದೆ. ನೆನೆ ಹಾಕಿದ್ಮೇಲೆ ಪೂರ್ತಿನೂ ನೆನ್ಕೊಂಡಿದೆ. ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡಿದೆ ನುಚ್ಚು. ಇವಾಗ 1 ಸ್ಪೂನಿಂದ ನಿಮಗೆ ತೋರಿಸ್ತೀನಿ. ನೋಡ್ರಿ, ಈ ಥರ ಮೆತ್ತಗೆ ಹಾಕಬೇಕು ನುಚ್ಚು. ಆವಾಗ ನೀವು ಈ ಪಾಯಸ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ನೀವು ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಒಂದು ಕುಕ್ಕರಿಗೆ ಈ ನುಚ್ಚೆಲ್ಲ ಹಾಕ್ಕೊಂಡು 2 ವಿಸಲ್ ಬಿಡಿ. 2 ವಿಸಲ್ ಬಿಟ್ಟ ಮೇಲೆ ಅದು ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ಈ ಥರ ನೋಡ್ರಿ, ತೋರಿಸ್ತಿದ್ದೀನಿ ನಿಮಗೆ. ಈ ಥರ ಬೇಯಬೇಕದು. ಒಂದು ಸ್ವಲ್ಪ ಅನ್ನ ನೀವು ಚೆಕ್ ಮಾಡ್ತಿರೋ, ಈ ನುಚ್ಚು ಕೂಡ ಅದೇ ಥರ ಚೆಕ್ ಮಾಡಿ. ಚೆಕ್ ಮಾಡಿದಾಗ ಅದು ನಿಮ್ಮ ಕೈಗೆ ನೀಟಾಗಿ ಮೆತ್ತಗೆ ಆಗಿದೆ ಅಂತ ಅನ್ನಿಸಿದರೆ ನೀವು ಈ ಪಾಯಸ ಮಾಡಲಿಕ್ಕೆ ತೊಗೊಳ್ಳಿ. ಇಲ್ಲಪ್ಪ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ 1.5 ಕಪ್ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕರಗಿಸ್ಕೊತಿದ್ದೀನಿ. ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ಗಲೀಜಿತ್ತಪ್ಪ ಅಂದರೆ ಅದು ಹೊರಗಡೆ ಬಂದುಬಿಡುತ್ತೆ. ನೋಡ್ರಿ, ಈ ಥರ ಉಗ್ಗಿ ನುಚ್ಚು ಚೆನ್ನಾಗಿ ಬೆಂದಿದೆ. ಇದರೊಳಗೆ ನಾನಿಲ್ಲಿ ಕರಗಿಸಿರ್ತಕ್ಕಂಥ ಬೆಲ್ಲನ ಸೋಸ್ಕೊಂಡು ಹಾಕ್ತಿದ್ದೀನಿ. ನೋಡ್ರಿ, ಈ ಥರ ಸೋಸಿ ಇದೇ ನುಚ್ಚೊಳಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಮತ್ತೆ ಕುದಿಯೋಕ್ಕಿಡ್ರಿ. ಇದು ಚೆನ್ನಾಗಿ ಗೋಧಿ ನುಚ್ಚು ಎಲ್ಲ ಬೆಲ್ಲನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಇದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಷ್ಟಕ್ಕೆ ಇದನ್ನು ಸಾಕು ಮಾಡ್ತಾರೆ. ಅಂದರೆ ಇಷ್ಟೇ ಕುದ್ದಾದಮೇಲೆ ಇದನ್ನು ಕೆಳಗಿಳಿಸ್ಬಿಡ್ತಾರೆ. ಬಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ಅಂತ ನಾನು ಹಾಲು, ತುಪ್ಪ ಮತ್ತು ಗೋಡಂಬಿನ ಹಾಕ್ಕೊಂಡು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಬಟ್ ಇದಕ್ಕೆ ಕೆಲವೊಬ್ಬರು ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ತಾರೆ. ನೀವು ಅಕಸ್ಮಾತ್ ಕಡಲೆಬೇಳೆ ಹಾಕ್ಕೊತೀರ ಅನ್ನೋದಾದರೆ ನೀವು ಕುಕ್ಕರ್ಗೆ ಗೋಧಿ ನುಚ್ಚು ಹಾಕ್ಕೊತೀರಲ್ವ, ಆವಾಗ ಬೇಯಿಸ್ಬೇಕಾದ್ರೇ ಅವನ್ನ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ರಿ, 2 ಕುದ್ದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿ ಎಷ್ಟು ಸ್ವೀಟಿನ ಅಂಶ ಎಲ್ಲ ಮೇಲ್ಗಡೆ ಬರ್ತಿದೆ. ನೋಡ್ರಿ, ನೀವೇ ನೋಡ್ತಿದ್ದೀರಾ. ನಮ್ಮ ಉತ್ತರ ಕರ್ನಾಟಕ ಸೈಡಂತೂ ಯಾವುದಾದ್ರೂ ಹಬ್ಬ ಬಂತು, ತುಂಬ ಜನ ಆಗಿದ್ವಿ, ಹೋಳಿಗೆ ಮಾಡಲಿಕ್ಕೆ ಬೇರೆ ಏನಾದರೂ ಸ್ವೀಟ್ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂದರೆ ನಾವು ಫಸ್ಟ್ ಮಾಡೋದೇ ಈ ಗೋಧಿ ಪಾಯಸ. ಇದು ನಿಜ ಹೇಳ್ಬೇಕಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಇಷ್ಟೇ ಬಾಯ್ಲ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾರೆ. ಕೆಲವೊಬ್ಬರು ಹಾಲು ಹಾಕ್ಕೊಂಡು ಊಟ ಮಾಡ್ತಾರೆ. ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಅವ್ರು ಊಟ ಮಾಡ್ತಾರೆ. ಬಟ್ ನಾನಿಲ್ಲಿ ಹಾಲು, ತುಪ್ಪ ಮತ್ತು ಗೋಡಂಬಿನ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊತೀನಿ. ಬಟ್ ಅದೆಲ್ಲ ಹಾಕೋಕ್ಕಿಂತ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಪೌಡರ್ನ ಹಾಕ್ಕೊತೀನಿ. ಶುಂಠಿ ಪೌಡರ್ ಹಾಕ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಫ್ಲೇವರ್ ಕೂಡ ಘಮ್ ಅಂತ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ರಿ, ಇವಾಗ ಅದು ಬೆಲ್ಲದ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಪಾಯಸ ಕೂಡ ಗಟ್ಟಿಯಾಗಿದೆ. ಚೆನ್ನಾಗಿ ಈ ಥರ ಗಟ್ಟಿ ಆದಮೇಲೆ ನಾನಿವಾಗ ಇದಕ್ಕೆ ಹಾಲನ್ನ ಹಾಕ್ಕೊತಿದ್ದೀನಿ. ಹಾಲು ಬಿಸಿ ಇದ್ರೂ ಓಕೆ, ಆರಿದ್ರೂ ಓಕೆ, ನೀವು ಯಾವುದೇ ಇದ್ರೂ ಹಾಕಿ. ಇದಕ್ಕೆ ನೀವು ಎಕ್ಸ್ಟ್ರಾ ಉತ್ತುತ್ತಿ ಅಂದರೆ ಒಣ ಖರ್ಜೂರ ಅಂತಾರಲ್ವ, ಬೆಂಗಳೂರು ಕಡೆ ಒಣ ಖರ್ಜೂರ ಅಂತಾರೆ, ಉತ್ತರ ಕರ್ನಾಟಕ ಸೈಡ್ ಅದನ್ನು ಉತ್ತುತ್ತಿ ಅಂತೀವಿ. ಅದನ್ನು ಬೇಕಾದ್ರೂ ಇವಾಗ ಬಾಯ್ಲ್ ಆಗಬೇಕಾದ್ರೇ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಮ್ಮ ಕಡೆ ಅಂತೂ ಈ ಗೋಧಿ ಪಾಯಸ ತುಂಬಾ ಫೇಮಸ್ಸು. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ. 1 ಗ್ಲಾಸ್ ಪೂರ್ತಿ ಹಾಲು ನಾನು ಇದಕ್ಕೆ ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಈ ಥರ ಮಾಡಿದ್ರೇ ಸ್ವಲ್ಪ ಇಷ್ಟಪಡ್ತಾರೆ.
ಹಾಲು ಜೊತೆಗೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವಿಲ್ಲಿ ತುಪ್ಪ ಕಾಯಲಿಕ್ಕೆ ಇಟ್ಟಿದ್ದೆ. ತುಪ್ಪನ ಲೋ ಫ್ಲೇಮಲ್ಲೇ ಕಾಸ್ಕೊಳ್ಳಿ. ಅದು ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ 7ರಿಂದ 8 ಗೋಡಂಬಿನ ನಾನಿಲ್ಲಿ ಉದ್ದುದ್ದಕ್ಕೆ ಹಾಕ್ತಿದ್ದೀನಿ. ಚಿಕ್ಕಕ್ಕೆ ಬೇಕಾದ್ರೆ ಕಟ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಉದ್ದಕ್ಕೆ ಹಾಕ್ತಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾವು ಪಾಯಸ ರೆಡಿ ಆಗಿತ್ತಲ್ವ, ಆ ಪಾಯಸಕ್ಕೆ ಇದನ್ನು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವರು ಪಾಯಸಕ್ಕೆ ತುಪ್ಪ ಹಾಕಿದರೆ ತಿನ್ನಲ್ಲ, ಅವ್ರಿಗೆ ಫಸ್ಟೇ ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಟ್ಟು ನೀವು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಖತ್ ಡಿಲಿಷಿಯಸ್ ಸ್ವೀಟ್ ಅಂತಲೇ ಹೇಳ್ಬೋದು. ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಈ ಪಾಯಸಕ್ಕೆ ನುಚ್ಚಿಗಿಂತ ಜಾಸ್ತಿ ಬೆಲ್ಲ ಇರಬೇಕು. ಅಂದರೆ 1 ಕಪ್ಪು ನುಚ್ಚು ತೊಗೊಂಡ್ರೆ 1.5 ಕಪ್ಪು ಬೆಲ್ಲ ತೊಗೊಬೇಕು. ನೀವು ಕೂಡ ಈ ಥರ ಗೋಧಿ ಪಾಯಸ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಮಾಡಿರ್ತಕ್ಕಂಥ ಹೊಸ ರೆಸಿಪೀಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿಡಿಯೋನು ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.